ವಿಶ್ವವಿದ್ಯಾಲಯದ ಅತಿಥಿ ಉಪನ್ಯಾಸಕರುಗಳು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕುಲಸಚಿವರ ಕಚೇರಿ ಎದುರಿಗೆ ಪ್ರತಿಭಟನೆ ನಡೆಸಿದ್ದಾರೆ. ಸರ್ಕಾರ ಜಾರಿಗೊಳಿಸಿರುವ ಅತಿಥಿ ಉಪನ್ಯಾಸಕರ ಸವಲತ್ತುಗಳು ಹಾಗೂ ವೇತನವನ್ನು ಕೂಡಲೇ ಜಾರಿಗೊಳಿಸುವುದು ಹಾಗೂ ಜನವರಿ 2024ರಿಂದಲೇ ಅನ್ವಯವಾಗುವಂತೆ ಬಾಕಿ ವೇತನವನ್ನು ಪಾವತಿಸುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಅತಿಥಿ ಉಪನ್ಯಾಸಕರಾದ ನಾವು ನಮ್ಮ ಹೋರಾಟವನ್ನು ಇವತ್ತು ಧರಣಿಯ ಮೂಲಕ ಈ ಒಂದು ವಿಶ್ವವಿದ್ಯಾಲಯ ವಿರುದ್ಧವಾಗಿ ನಾವು ಇವತ್ತು ಧ್ವನಿ ಎತ್ತಿದ್ದೇವೆ. ಯಾಕೆಂದರೆ ನಮಗೆ ಕಳೆದ ಸಾಲಿನಲ್ಲಿ 45,000 ಸಂಬಳವನ್ನು ಮಾಡಿ ಇದೇ ಸಿಂಡಿಕೇಟ್ ಸಭೆಯಲ್ಲಿ ನಮಗೆ ನಿರ್ಣಯವನ್ನು ಕೊಟ್ಟು ನಮಗೆ ಎಲ್ಲ ಸಂಬಳವನ್ನು ಬರೋ ಹಾಗೆ ಮಾಡಿದ್ದು ಹಠಾತ್ತನೆ ಇದ್ದಕ್ಕಿದ್ದ ಹಾಗೆ ಗೌರ್ಮೆಂಟಿನ ಆರ್ಡರ್ ಪ್ರಕಾರ 32,000ಕ್ಕೆ ಅದನ್ನು ಡಿಕ್ಲೈನ್ ಮಾಡಿದ್ದಾರೆ. ಇದುವರೆಗೂ ಯಾವುದೇ ಒಂದು ವಿಶ್ವವಿದ್ಯಾಲಯದಲ್ಲಿ ಈ ಥರ ಘಟನೆ ನಡೆದಿಲ್ಲ. ಅದು ಸ್ಯಾಲರಿ ರೈಸ್ ಆಗಿರೋದನ್ನು ಕಮ್ಮಿ ಮಾಡಿರುವಂಥ ಯಾವ ಉದಾಹರಣೆಯೂ ಎಲ್ಲೂ ಇಲ್ಲ. ಆದರೆ ಹಠಾತ್ತನೆ ಮಾಡಿದ್ದಾರೆ. ಯಾವುದೇ ಸಿಂಡಿಕೇಟ್ ಸಭೆಯಲ್ಲಿ ಇದನ್ನು ಗಮನಕ್ಕೆ ತಾರದೇನೆ ಇದನ್ನು ಮಾಡಿದ್ದು ಇದು ಬಹಳ ಒಂದು ಶೋಚನೀಯ ಸ್ಥಿತಿಗೆ ನಮ್ಮನ್ನು ತಲುಪುವಂತಹ ಪರಿಸ್ಥಿತಿಗೆ ತಲುಪಿದೆ. ಯಾಕೆಂದರೆ ನಾವು ಆ ಒಂದು ಸ್ಯಾಲ್ರಿಗೆ ಒಗ್ಗಟ್ಟು ಆಗಿಬಿಟ್ಟಿದ್ವಿ. ಆದರೆ ಇದಕ್ಕಿದ್ದಂಗೆ ಒಂದು 32,000ಕ್ಕೆ ಡಿಕ್ಲೈನ್ ಮಾಡಿ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ. ಇದೇ ಸರ್ಕಾರ ಇವತ್ತು ನಮಗೋಸ್ಕರ ಒಂದು ಆದೇಶ ಮಾಡಿ 40,000 ತನಕ ಅತಿಥಿ ಉಪನ್ಯಾಸಕರಿಗೆ ವೇತನ ಕೊಟ್ಟು ಒಂದು ವೇತನ ಸಮೇತ ರಜೆಯನ್ನು ಕೊಟ್ಟು ವಿಮೆ ಯೋಜನೆಯನ್ನು ಕೊಟ್ಟು ಇಡೀ ಗಂಟೆ ಯೋಜನೆಯನ್ನು ಕೊಟ್ಟು ಅತಿಥಿ ಉಪನ್ಯಾಸಕರಿಗೆ ಗೌರವಯುತವಾಗಿ ನಡೆಸ್ಕೊತಾ ಇದೆ. ಆದರೆ ನಮ್ಮ ವಿಶ್ವವಿದ್ಯಾಲಯ ಆ ಒಂದು ಆರ್ಡರನ್ನು ಯಥಾಸ್ಥಿತಿಗೆ ನೀಡಲು ಇವತ್ತವರೆಗೂ ರಿಜೆಕ್ಟ್ ಮಾಡ್ತಾ ಇದೆ. ದಯಮಾಡಿ ನಾವು ಇವತ್ತು ಕೇಳ್ಕೊಳ್ಳೋ ಮನವಿ ಏನೆಂದರೆ ಈ ಒಂದು ಕ್ಷಣದಿಂದಲೇ ಆರ್ಡ್ರನ್ನು ಇಶ್ಯೂ ಮಾಡಿ ನಮಗೆ ಏನು ಓಲ್ಡ್ ಸ್ಯಾಲ್ರಿ ಇತ್ತು ಆ ಸ್ಯಾಲ್ರಿನ ಮತ್ತೆ ನಮಗೆ ಏನು ಇಡೀ ಗಂಟಿಂದ ಹಿಡಿದು ಈ ಇನ್ಶೂರೆನ್ಸ್ ವಿಮೆಯಿಂದ ಹಿಡಿದು ಹಾಸ್ಪಿಟಲ್ ಫೆಸಿಲಿಟೀಸಿಂದ ಹಿಡಿದು ಪ್ರತಿಯೊಂದು ನಮಗೆ ಕೊಡಬೇಕಾಗಿ ಕೇಳ್ಕೊತಾ ಇದ್ದೀವಿ. ಮತ್ತು 15-20 ವರ್ಷದಿಂದ ನಾವು ಸರ್ವಿಸ್ ಮಾಡಿದ್ರು ಕೂಡ ನಮಗೆ ಯಾವುದೇ ರೀತಿಯಾದಂತಹ ಸರ್ವಿಸ್ ಕೌಂಟ್ ಇಲ್ಲ. ಯಾವ ಸಂಸ್ಥೆಯಲ್ಲೂ ಕೂಡ ಸರ್ವಿಸ್ ಝೀರೋ ಆಗಿದೆ. ಆ ಸಮಸ್ಯೆಯಲ್ಲಿ ನಾವು ಇನ್ನೊಂದು ಕಡೆ ಅಪ್ಲೈ ಮಾಡಿದ್ರೆ ಕೂಡ ಆ ಸರ್ವಿಸನ್ನು ಝೀರೋ ಅಂತ ತೋರಿಸ್ತಾ ಇದ್ದಾರೆ. ಆ ಸರ್ವಿಸ್ನ ಝೀರೋ ಅಂತ ತೋರಿಸ್ತಾ ಇರೋದ್ರಿಂದ ದಯವಿಟ್ಟು ನಮಗೆ ರಿಜಿಸ್ಟರ್ ಆಡಳಿತದವರೇ ನಮಗೆ ಸರ್ವಿಸ್ ಸರ್ಟಿಫಿಕೇಟ್ ಕೊಟ್ಟು ಮತ್ತು ನಮ್ಮ ಪದನಾಮ ಏನಿದೆ ಗೆಸ್ಟ್ ಫ್ಯಾಕಲ್ಟಿ ಆ ಪದನಾಮವನ್ನು ಚೇಂಜ್ ಮಾಡಿ ನಮಗೆ ಸಹಾಯಕ ಬೋಧಕರಿಂದ ಕೊಡಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಸಹಾಯಕ ಬೋಧಕರು ಆಲ್ರೆಡಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕೊಡ್ತಾ ಇದ್ದಾರೆ. 12 ತಿಂಗಳು ಸಂಬಳ ಇದೆ. ನಾವು 12 ತಿಂಗಳು ಸಂಬಳ ಏನು ಕೇಳಿಲ್ಲ ಅವರಿಗೆ. ನಮಗೆ ನಮ್ಮ ಪದನಾಮವನ್ನು ಚೇಂಜ್ ಮಾಡಿ ಸಹಾಯಕ ಬೋಧಕರಾಗಿ ನಮಗೆ ನಮ್ಮ ಪದನಾಮವನ್ನು ಕೊಡಬೇಕಾಗಿ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ. ಜೊತೆಗೆ ನಮಗೆ ಪ್ರಥಮ ಪ್ರಾಶಸ್ತ್ಯ ಗೌರವಯುತವಾಗಿ ನಡೆಸ್ಕೊಳ್ಳುವಂತಹ ಪರ್ಟಿಕ್ಯುಲರ್ ಸ್ಥಿತಿಗೆ ನಮ್ಮ ವಿಶ್ವವಿದ್ಯಾಲಯ ತರಬೇಕು ಅಂತ. ಯಾಕೆಂದರೆ ನೀವು ಎಲ್ಲ ನಮ್ಮ ವಿಶ್ವವಿದ್ಯಾಲಯ ಎಲ್ಲ ಗೆಸ್ಟ್ ಫ್ಯಾಕಲ್ಟಿ ಮಿತ್ರರಿಗೆ ಗೊತ್ತಿದೆ. ಮೊನ್ನೆ ನಡೆದಂಥ ವಿಚಾರಗಳು 3 ಗಂಟೆ 4 ಗಂಟೆ ಸತತವಾಗಿ VCನ ಭೇಟಿಯಾಗೋಕ್ಕೆ ರಿಜಿಸ್ಟ್ರಾರ್ ಅವ್ರನ್ನ ಭೇಟಿಯಾಗೋಕ್ಕೆ ನಾವು ಕಾದು ಕೂತರು ಕೂಡ ಅವ್ರು ನಮಗೆ ಯಾವುದೇ ರೀತಿಯಾದಂತಹ ಭೇಟಿಗೆ ಅವಕಾಶ ಕೊಡದೇನೆ PA ಅವರೆಲ್ಲ ಏನು ನಮ್ಮನ್ನ ಇವಾಗ ಬರ್ತಾರೆ ನಿಮ್ಮ ಇಷ್ಟ ಇರಂಗಿದ್ರೆ ಇರಿ ಇಲ್ಲಾಂದರೆ ಹೋಗಿ ಅನ್ನೋ ಹಾಗೆ ಶೋಚನೀಯ ಸ್ಥಿತಿಯಲ್ಲಿ ನಮ್ಮನ್ನು ನಡೆಸ್ಕೊಂಡಿದ್ದಾರೆ. ಇದು ಬಹಳ ಒಂದು ಶೋಚನೀಯ ಸ್ಥಿತಿಗೆ ಅತಿಥಿ ಉಪನ್ಯಾಸಕರು ಇವತ್ತು ತಲುಪಿದ್ದಾರೆ. ಇವೆಲ್ಲ ಮನೊಂದೊಂದು ನಾವು ಈ ಧರಣಿಯನ್ನು ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಬಿಲ್ಲಿನ ಪ್ರೋಸೆಸ್ ಯಾವಾಗಲೂ ಕೂಡ HRMನ ಬಿಲ್ಲನ್ನು ಕೊಟ್ಟರೆ ಸಾಕು. ಅವರು ನಮ್ಮ ಪ್ರಶಸ್ತಿಯ ಒಂದು ಕೆಲಸವನ್ನು ಎಲ್ಲ ಕೆಲಸ ಆದಮೇಲೆ ಮಾಡಬೇಕು, ಇವಾಗ ಮಾಡಲ್ಲ, ಎಲ್ಲ ಆದಮೇಲೆ ಮಾಡಬೇಕಂತ ಬಿಲ್ ಕಳಿಸಿದ 15-20 ದಿವಸ ಅವರೇ ಇಟ್ಕೊಂಡು ಆ 15-20 ದಿವಸ ಆದಮೇಲೆ ಫೈನಾನ್ಸಿಗೆ ಕಳಿಸಿ ನಮಗೆ ಸ್ಯಾಲ್ರಿನ ಮಾಡ್ತಾ ಇದ್ದಾರೆ. ಇದು ಬಹಳ ಘೋರವಾದಂಥ ದುರಂತ. ನಾವೆಲ್ಲ ಈಕ್ವಲೆಂಟ್ ಕೆಲಸ ಮಾಡ್ತಿದ್ರು ಕೂಡ ಈಕ್ವಲೆಂಟ್ ಸಂಬಳ ಕೇಳಲಿಲ್ಲ ಅಂದರೂ ಸಂಬಳ ಕೊಡೋದನ್ನ ಈ ಥರ ತಾರತಮ್ಯ ಮಾಡ್ತಾ ಇದ್ದಾರೆ. ಈ ತಾರತಮ್ಯನ ತಡೆಗಟ್ಟಬೇಕು. HRMಗೆ ಏನು ಈ ಪ್ರೋಸೆಸ್ ಇದೆ ಪ್ರಕ್ರಿಯೆನ ವಿತಿನ್ 5 ದಿವಸದೊಳಗೆ ನಾವು ಬಿಲ್ ಸಬ್ಮಿಟ್ ಮಾಡಿ 5 ದಿವಸದೊಳಗೆ ನಮ್ಮ ಸಂಬಳವನ್ನು ಬರೋ ಹಾಗೆ ಮಾಡಬೇಕಂತ ಈ ಬೇಡಿಕೆಯನ್ನು ಮಾಡ್ತಾ ಇದ್ದೀವಿ. ಇದರಂತೆ ಶಿವಮೊಗ್ಗದ ಸಹ್ಯಾದ್ರಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನ ಅತಿಥಿ ಉಪನ್ಯಾಸಕರು ಕಾಲೇಜಿನ ಆವರಣದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ. 11 ತಿಂಗಳ ಸಂಬಳ ಏನಾಗ್ತಾ ಇದೆ ಅದು ತುಂಬ ಡಿಲೇ ಆಗುತ್ತೆ. ಈಗ 3 ತಿಂಗಳು 4 ತಿಂಗಳಿಗೆ ಒಂದ್ಸಲ ಹಣ ಸಿಗ್ತಾ ಇದೆ. ಸೊ ಜೀವನ ಕಷ್ಟ ಅದು ಒಂದು. ಮತ್ತೊಂದು ಮುಖ್ಯವಾಗಿ ಅಂತ ಹೇಳಿದರೆ ನಮಗೆ ಇಂಟರ್ವ್ಯೂ ಪ್ರತಿ ವರ್ಷ ಇಂಟರ್ವ್ಯೂ ಮಾಡ್ತಾರೆ. ಇಲ್ಲಿ 15-16 ವರ್ಷ 20 ವರ್ಷ 10 ಸರ್ವಿಸ್ ಮಾಡಿದವರು ಕೂಡ ಇದ್ದೇವೆ. ಎಲ್ಲ ಎಲಿಜಿಬಿಲಿಟೀಸು ಇದೆ. ಗೌರ್ಮೆಂಟಿಂದ ಏನು ರಿಕ್ವೈರ್ ಮಾಡ್ತಾರೆ ಅದಷ್ಟು ಎಲಿಜಿಬಿಲಿಟೀಸ್ ಇದ್ದಾಗಿಯೂ ಅವರು
ಪದೇ ಪದೇ ನಮ್ಮನ್ನು ಇಂಟರ್ವ್ಯೂಗೆ ಒಳಪಡಿಸ್ತಾರೆ, ಮತ್ತು ಡಿಸ್ಟರ್ಬ್ ಆಗ್ತದೆ. ಆ ಒಂದು ಎನ್ವೈರ್ಮೆಂಟ್ ಏನಿರ್ತದೆ, ನಮ್ಮದೊಂದು ಸಣ್ಣ ಎನ್ವೈರ್ಮೆಂಟ್ ಅದು ಡಿಸ್ಟರ್ಬ್ ಆಗ್ತದೆ. ಸೊ ಅದೊಂದನ್ನು ರದ್ದುಪಡಿಸಬೇಕು ಅಂತ ಹೇಳಿ ನಾನು ಬೇಡ್ಕೊಳ್ತೇನೆ. ಕಳೆದ ಯಾವ ವೇತನ ಸಿಂಡಿಕೇಟ್ ಸಭೆಯಲ್ಲಿ ನಿರ್ಣಯ ಆಗಿ 45,000 ಮತ್ತು 40,000 ವೇತನವನ್ನು ಕೊಡಬೇಕು ಅಂತ ಹೇಳಿದ್ರು, ಅದನ್ನು ಏಕಾಏಕಿ 32,000ಕ್ಕೆ ಸರ್ಕಾರ ಏನು ಕೊಡ್ತಾ ಇದೆ ಆ 32,000 ಇಳಿಸ್ತು. ಸಿಂಡಿಕೇಟ್ ಸಭೆನಲ್ಲೂ ಕೂಡ 42 ಕೊಡಬೇಕು ಅಂತ ಮತ್ತೆ ಮರುನಿರ್ಣಯ ಮಾಡಿದ್ದನ್ನು ಕೂಡ ಇದುವರೆಗೆ ಅದನ್ನು ಲಾಗು ಮಾಡುವಂತಹ ಪ್ರಯತ್ನ, ಸಿಂಡಿಕೇಟ್ನ ಸಭೆಯ ನಿರ್ಣಯದಂತೆ ಮಾಡುವಂತಹ ಪ್ರಯತ್ನ ಇವತ್ತಿಗೂ ಕೂಡ ವಿಶ್ವವಿದ್ಯಾನಿಲಯ ಮಾಡಿಲ್ಲ. ಸರ್ಕಾರದಲ್ಲಿ ಕೊಡ್ತಾ ಇರುವಂತಹ 32,000ನೇ ಕೊಡೋದಾದ್ರೆ ಸರ್ಕಾರ ಬೇರೆ ಸವಲತ್ತುಗಳನ್ನು ಕೂಡ ಅತಿಥಿ ಉಪನ್ಯಾಸಕರಿಗೆ ಕೊಡ್ತಾ ಇದೆ. ಅವರಿಗೆ ವಿಮಾ ಸೌಲಭ್ಯ ಇರಬಹುದು ಅಥವಾ ಅವರಿಗೆ ESI PF ಕೊಡುವಂತದ್ದು ಇರಬಹುದು. ಈ ತರದ ನಿಟ್ಟಿನಲ್ಲೂ ಕೂಡ ಪ್ರಯತ್ನ ನಡೀತಾ ಇದೆ. ಅದು ಯಾವುದನ್ನು ಕೊಡದೇನೆ ಕೇವಲ ಸರ್ಕಾರ ಕೊಡ್ತಾ ಇರುವಂತಹ ಏನು ವೇತನ ಇದೆ ಅದಕ್ಕೆ ಮಾತ್ರ ವಿಶ್ವವಿದ್ಯಾನಿಲಯಕ್ಕೆ ಅಪ್ಲೈ ಮಾಡಕ್ಕೆ ಹೊರಟಿರುವಂತಹ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದನ್ನ ಪ್ರತಿಭಟಿಸಿ ನಮ್ಮ ಮನವಿಯನ್ನ ಬಹಳ ಸಾತ್ವಿಕ ರೀತಿಯಲ್ಲಿ ನಮ್ಮ ಮನವಿಯನ್ನ ಕೊಡ್ತಾ ಇದ್ದೀವಿ. ಇನ್ನು ಹೋರಾಟದ ಹಂತಕ್ಕೆ ನಾವಿನ್ನೂ ಹೋಗಿಲ್ಲ. ನಾವು ಮನವಿ ಕೊಡುವಂತಹ ಪ್ರಯತ್ನವನ್ನ ಸಿಂಡಿಕೇಟ್ಗೂ ಮತ್ತು ಮಾನ್ಯ ಕುಲಪತಿಗಳಿಗೂ ಮಾನ್ಯ ಕುಲಸಚಿವರಿಗೂ ಕೂಡ ಮಾಡ್ತಾ ಇದ್ದೀವಿ. ಎರಡನೇದು, ಪ್ರತಿ ವರ್ಷ ಏನು ಸಂದರ್ಶನ ನಡೀತಾ ಇದೆ, ಈಗ ಕಳೆದ 6 ತಿಂಗಳ ಹಿಂದೆ ಇನ್ನೂ ಸಂದರ್ಶನ ಆಗಿದೆ. ಈಗ ಆಗಸ್ಟ್ 12ಕ್ಕೆ ಕಾಲೇಜ್ ಪ್ರಾರಂಭ ಆಗುತ್ತೆ ಅಂದ್ರೆ ಮತ್ತೊಮ್ಮೆ ಈಗ ಸಂದರ್ಶನಕ್ಕೆ ಕರೀತಾರೆ. ಪ್ರತಿ 6 ತಿಂಗಳಿಗೊಮ್ಮೆ ಇಷ್ಟೆಲ್ಲ ಅರ್ಹತೆ ಇರುವಂತಹ 20-25 ವರ್ಷದಿಂದ ಕೆಲಸ ಮಾಡ್ತಿರುವಂತಹ ಉಪನ್ಯಾಸಕರು ಮತ್ತೆ 6 ತಿಂಗಳಿಗೆ ಸಂದರ್ಶನ ಎದುರಿಸಬೇಕಾದಂತಹ ಪರಿಸ್ಥಿತಿ ವಿಶ್ವವಿದ್ಯಾನಿಲಯ ಇದೆ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಕೂಡ ಇದು ಅವಮಾನದ ಸಂಗತಿ. ಇದನ್ನ ತಡಿಬೇಕು ಅನ್ನೋದು ಕೂಡ ಎರಡನೇ ನಮ್ಮ ಮನವಿ ಇದರಲ್ಲಿದೆ. ಹಾಗೇನೆ ಪ್ರತಿ ತಿಂಗಳು ಬೇರೆ ಎಲ್ಲ ವ್ಯವಸ್ಥೆನಲ್ಲಿ ಹೇಗೆ ವೇತನ ಬರ್ತಾ ಇದೆ, ನಮ್ಮ ವ್ಯವಸ್ಥೆನಲ್ಲಿ ಅತಿಥಿ ಉಪನ್ಯಾಸಕರಿಗೆ 3 ತಿಂಗಳು 4 ತಿಂಗಳಾದ್ರೂ ಕೂಡ ವೇತನ ಬರೋದಿಲ್ಲ. ಇದಕ್ಕೆ ಬೇರೆ ಬೇರೆ ಕಾರಣಗಳನ್ನ ಕೊಡ್ತಾ ಪ್ರತಿ ತಿಂಗಳು ವೇತನ ಕೊಡುವಂತದ್ದನ್ನು ಕೂಡ ಪ್ರಕ್ರಿಯೆ ಮುಂದಕ್ಕೆ ಹೋಗ್ತಾ ಇದೆ. ಬಹಳ ಕಷ್ಟದಲ್ಲಿ ಜೀವನ ನಿರ್ವಹಣೆ ಮಾಡ್ತಿರುವಂತಹ ಅತಿಥಿ ಉಪನ್ಯಾಸಕರಿಗೆ ಈ ರೀತಿ ವೇತನ ನಿರ್ವಹಣೆ ಮಾಡ್ತಾ ಹೋದ್ರೆ ಬಹಳ ಕಷ್ಟ ಆಗ್ತಾ ಇದೆ. ಹಾಗಾಗಿ ಪ್ರತಿ ತಿಂಗಳು 5ನೇ ತಾರೀಕು ಒಳಗಡೆ ಹಿಂದೆ ಏನು ಸಿಂಡಿಕೇಟ್ ಸಭೆಯಲ್ಲಿ ನಿರ್ಣಯ ಆಗಿತ್ತು 11 ತಿಂಗಳು ವೇತನ ಕೊಡಬೇಕು ಅಂತ ಹೇಳಿ, ಹಾಗೆ 11 ತಿಂಗಳು ವೇತನವನ್ನು ಕೊಡಬೇಕು, ಪ್ರತಿ ತಿಂಗಳು 5ನೇ ತಾರೀಕು ಒಳಗಡೆ ವೇತನ ಕೊಡಬೇಕು ಅನ್ನುವಂತಹ ಮನವಿಯನ್ನು ಕೂಡ ಇವತ್ತು ವಿಶ್ವವಿದ್ಯಾನಿಲಯ ಇಟ್ಟಿದ್ದಾರೆ. ಇನ್ನು ಕೊನೆಯದು, ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಅಧಿಕಾರಿಗಳನ್ನ ಭೇಟಿ ಮಾಡ್ಲಿಕ್ಕೆ ಹೋದಾಗ ಅಥವಾ ವಿಶ್ವವಿದ್ಯಾನಿಲಯದ ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ಹೋದಂತಹ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಉತ್ತರ ಸಿಗ್ತಾ ಇಲ್ಲ. ವಿಶ್ವವಿದ್ಯಾನಿಲಯಕ್ಕೆ ಅತಿಥಿ ಉಪನ್ಯಾಸಕರು ಅವರವರ ಅವಶ್ಯಕತೆಗೆ ಹೋಗಿ ಏನು ಅಫಿಷಿಯಲ್ ಕೆಲಸ ಇದ್ದಾಗ ಹೋದಾಗಲೂ ಕೂಡ ಅವರಿಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲದೆ ಇರೋದ್ರಿಂದ ಅದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಡಬೇಕು, ಸೂಕ್ತ ರೀತಿಯಲ್ಲಿ ಸ್ಪಂದಿಸಬೇಕು ಅಂತ ಹೇಳಿ ಅವರಿಗೂ ಕೂಡ ನಿರ್ದೇಶನವನ್ನು ಕೊಡಬೇಕು ಅನ್ನೋಂಥ ಮನವಿಯನ್ನು ಕೂಡ ಇವತ್ತಿಟ್ಕೊಂಡು ಇದಿಷ್ಟು ಮನವಿಯೊಂದಿಗೆ ಇವತ್ತು ಪ್ರತಿಭಟನೆಯನ್ನು ಧರಣಿಯ ರೂಪದಲ್ಲಿ ಇವತ್ತು ವಿಶ್ವವಿದ್ಯಾಲಯದ ನಮ್ಮೆಲ್ಲ ಸ್ನೇಹಿತರು ಮಾಡ್ತಾ ಇದ್ದಾರೆ. ಪರವಾಗಿ ನನ್ನ ಕೆಲ ಧ್ವನಿಗಳನ್ನು ನಾನು ಹೇಳುವ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಯೂನಿವರ್ಸಿಟಿ ತಾಳುತ್ತಿರುವಂತಹ ವಿಳಂಬ ನೀತಿಯನ್ನು ಖಂಡಿಸಿ ವಿಶ್ವವಿದ್ಯಾನಿಲಯದಲ್ಲಿರುವಂತಹ ಅತಿಥಿ ಉಪನ್ಯಾಸಕರು ಈಗಾಗಲೇ ಬಹಿಷ್ಕಾರವನ್ನು ಮಾಡಿ ತರಗತಿಗಳನ್ನು ಬಹಿಷ್ಕಾರ ಮಾಡಿ ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಅದರ ಕಾರಣ ಏನು ಅಂದರೆ ಗೌರ್ಮೆಂಟಿನ ವೇತನವನ್ನು ಅಥವಾ ಏನು ರಿವೈಸ್ಡ್ ವೇತನದ ಪಟ್ಟಿಯನ್ನು ನಮಗೆ ಮಾಡಬೇಕಿತ್ತು, ಅದನ್ನು ಇದುವರೆಗೂ ಕೂಡ ಅದನ್ನು ಆದೇಶ ಮಾಡಿಲ್ಲ. ಹಾಗಾಗಿ ಗೌರ್ಮೆಂಟಲ್ಲಿ 11 ತಿಂಗಳು ಅನ್ನುವಾಗ ಒಂದು ಡೇಟನ್ನು ಫಿಕ್ಸ್ ಮಾಡಿ ಕೊಟ್ಬಿಡ್ತಾರೆ ಅವರ ಸಂಬಳಗಳನ್ನು. ಮತ್ತು ಅಲ್ಲಿ ಯಾವುದೇ IT ಡಿಡಕ್ಷನ್ಗಳು ಯಾವುದೂ ಇರಲ್ಲ. ನಮ್ಮಲ್ಲಿ ಎಲ್ಲವನ್ನ 10% ಎಲ್ಲ ಕಟ್ ಮಾಡಿಕೊಳ್ಳುವಂಥದ್ದನ್ನು ನಾವು ಗಮನಿಸ್ತೇವೆ. ಅದರ ಜೊತೆಗೆ ನಾವು ನೈತಿಕವಾಗಿ ವಿಶ್ವವಿದ್ಯಾನಿಲಯದಲ್ಲಿರುವಂಥ ಅತಿಥಿ ಉಪನ್ಯಾಸಕರುಗಳಿಗೆ ಸಹ್ಯಾದ್ರಿ ಕಲಾ, ವಾಣಿಜ್ಯ ಮತ್ತು ಸೈನ್ಸ್ ಕಾಲೇಜಿನಿಂದ ಪರವಾಗಿ ಎಲ್ಲ ಅತಿಥಿ ಉಪನ್ಯಾಸಕರ ಪರವಾಗಿ ನಾವು ತರಗತಿಗಳನ್ನು ಇವತ್ತು ಬಹಿಷ್ಕರಿಸಿಲ್ಲ. ತರಗತಿಗಳನ್ನು ಕಪ್ಪು ಪಟ್ಟಿಗಳನ್ನು ಧರಿಸಿ ನಾವು ಇವತ್ತು ತರಗತಿಯನ್ನು ತೆಗೆದುಕೊಂಡಿದ್ದೇವೆ. ಇದೇ ವಿಳಂಬ ನೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಅಥವಾ ನಾಳೆಯ ತರಗತಿಗಳನ್ನು ನಾವು ಪ್ರತಿಭಟಿಸಬಹುದಾದ ಸಾಧ್ಯತೆಗಳಿರುವಂಥದ್ದನ್ನು ನಾವಿಲ್ಲಿ ನಮ್ಮ ಗಮನಕ್ಕೆ ತರುವ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಹಾಗಾಗಿ ದಯಮಾಡಿ ವಿಶ್ವವಿದ್ಯಾನಿಲಯದಲ್ಲಿ ಏನು ಅತಿಥಿ ಉಪನ್ಯಾಸಕರುಗಳು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಆ ಬೇಡಿಕೆಗಳೆಲ್ಲವನ್ನು ಆದಷ್ಟು ಬೇಗ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿರ್ಬೋದು ಅಥವಾ ರಿಜಿಸ್ಟ್ರಾರರಾಗಿರ್ಬೋದು ಅಥವಾ ಸಿಂಡಿಕೇಟ್ ಮೆಂಬರ್ಗಳಾಗಿರ್ಬೋದು ಆ ಆಡಳಿತಕ್ಕೆ ಸಂಬಂಧಪಟ್ಟವರೆಲ್ಲ ತುರ್ತಾಗಿ ಅದನ್ನು ಗಮನಿಸಿ ಅತಿಥಿ ಉಪನ್ಯಾಸಕರ ಈ ಬೇಡಿಕೆಗಳನ್ನು ಈಡೇರಿಸಿಕೊಡ್ಬೇಕು ಅಂತ ಹೇಳಿ ತಮ್ಮ ಈ ಮೂಲಕ ಮಾಧ್ಯಮದವರ ಮೂಲಕ ಮನವಿಯನ್ನು ಮಾಡ್ತಿದ್ದಾರೆ. ಅತಿಥಿ ಉಪನ್ಯಾಸಕರು ತಮ್ಮ ಬೇಡಿಕೆಗಳನ್ನು ಇಡ್ತಾ ಬಂದಿದ್ದಾರೆ. ಆದರೆ ವಿಶ್ವವಿದ್ಯಾನಿಲಯದ ಪ್ರತಿಕ್ರಿಯೆ ಮಾತ್ರ ನಿಧಾನಗತಿಯಲ್ಲಿ ಸಾಗುತ್ತೆ. ಇಲ್ಲ ಅಂತಂದರೆ ಅದನ್ನು ರದ್ದುಪಡಿಸುವ ಮೂಲಕ ತಮ್ಮ ತೀರ್ಮಾನವನ್ನು ಕೊಡ್ತಾರೆ. ಅದು ಇದು ಎಲ್ಲಿಯವರೆಗೆ ಇರೋದೊಂದು ಪ್ರಶ್ನೆ. ಯಾಕೆಂದರೆ ದುಬಾರಿಯಾದಂತಹ ಜೀವನದಲ್ಲಿ ನಾವು ಸಂಬಳ ರಹಿತವಾಗಿ ದುಡಿಯೋದು ತುಂಬ ಕಷ್ಟವಾಗುತ್ತೆ. ಹಾಗಾಗಿ ಈ ವಿಚಾರವಾಗಿ ನಾವೇನು ಸ್ಟ್ರೈಕ್ ಮಾಡ್ತಾ ಇದ್ದೀವಿ, ಸನ್ಮಾನ್ಯ ವಿಶ್ವವಿದ್ಯಾಲಯದ ಮುಖ್ಯಸ್ಥರು ಇದನ್ನು ಪರಿಭಾವಿಸಿ ಆದಷ್ಟು ಬೇಗ ನಿಮಗೆ ಪರಿಹಾರ ಕೊಟ್ಟು ನಮ್ಮನ್ನು ತಮ್ಮ ಒಂದು ಸೇವೆಯಲ್ಲಿ ತಮ್ಮಂತೆ ನಮ್ಮನ್ನು ಕಾಣಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ.
ಪ್ರತಿನಿಧಿಗಳನ್ನ ಭೇಟಿ ಮಾಡುವ